ನೆಗೆಟಿವ್ ಕಮೆಂಟ್ಸನ್ನು ನೋಡಿದಾಗ ಮಧು ಭೈರಪ್ಪ ಅವರು ಯಾವ ರೀತಿ ತಗೊಳ್ತಾರೆ? ಇವಾಗ ನಾನು ತುಂಬ ಇವಾಗಂತಲ್ಲ ಮುಂಚೆಯಿಂದನೂ ನಾನು ಯಾವುದೇ ಕಮೆಂಟ್ಸಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೇ ಒಂದು ನೆಗೆಟಿವಿಟಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯೂಶ್ವಲಿ ತುಂಬ ಬ್ಯಾಡ್ ಟ್ರಾಲ್ ಅಂತ ಯಾವತ್ತೂ ನನಗಾಗಿಲ್ಲ, ತುಂಬ ಕೆಟ್ಟದಾಗೆಲ್ಲ ಟ್ರಾಲ್ ಯಾವತ್ತೂ ಆಗಲಿಲ್ಲ. ಬಟ್ ಅದೇ ಡಿವೋರ್ಸ್ ವಿಷಯಕ್ಕಂತ ಬಂದಾಗ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಸೊ ಆಮೇಲೆ ಸೀರಿಯಲ್ ಸ್ಟಾರ್ಟ್ ಆದಾಗ ಯಾಕೆ ಸೀರಿಯಲ್ ಮಾಡೋಳ್ಗೆ ಯಾಕೆ ಆಪರ್ಚುನಿಟಿ ಕೊಟ್ರಿ ಅನ್ನೋದಕ್ಕೆ ತುಂಬ ಕ್ವೆಶನ್ಸ್ ಮಾಡಿ ವೈ ನಾಟ್, ಟ್ಯಾಲೆಂಟ್ ಇರೋರಿಗೆ ವೈ ನಾಟ್ ಅಂತ ನಾನು ಕೇಳ್ತೀನಿ. ಸೊ ಹಾಗಾಗಿ ನೆಗೆಟಿವ್ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಮಾಡೋ ಕೆಲಸ ಇರೋಲ್ಲ, ಮಾಡ್ಕೋತಾ ಇರಲಿ, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಷ್ಟೇ. ಅಭಿಮಾನವನ್ನು ನೀವೆಲ್ಲೂ ಕೂಡ ಕಿರ್ಚಾಡಿಲ್ಲ, ಕೂರಾಡಲಿಲ್ಲ, ಎಲ್ಲೂ ಕೂಡ ಏನೂ ಮಾಡಲಿಲ್ಲ. ದರ್ಶನ್ ಅವರು ನಂಗೆ ಇಷ್ಟ, ದರ್ಶನ್ ಅಂದರೆ ನನಗೆ ಪ್ರಾಣ, ದರ್ಶನ್ ಅವರ ಒಂದಷ್ಟು ಜೀವನದ ಶೈಲಿ ನಂಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ತೀವಿ. ಅದರಲ್ಲಿ ಯಾವ ರೀತಿ ನೆಗೆಟಿವ್ ಕಮೆಂಟ್ಸ್ ಬಂತು ನಿಮಗೆ ಅಂತ? ಅದೇ ಲೈಕ್ ತುಂಬ ಕೆಟ್ಟ ಕೆಟ್ಟ ವರ್ಡ್ಸ್ಗಳನ್ನ ಇಟ್ಕೊಂಡು ಹಾಕ್ತಾರೆ. ಅಂದರೆ ನಿಮಗೆ ಗೊತ್ತು ಒಂದು ಬ್ಯಾಡ್ ವರ್ಡ್ಸ್ ಏನೇನಿದೆ ಸ್ಪೆಸಿಫಿಕಾಗಿ ಕೆಲವೊಂದು ಬ್ಯಾಡ್ ವರ್ಡ್ಸ್ ಅದನ್ನೆಲ್ಲ ಇಟ್ಕೊಂಡು ನಮಗೂ ಹೇಳ್ತಾರೆ. ಸೊ ಯಾಕೆ ಅಂತ ಅಂದರೆ ಇವಾಗ ಒಬ್ಬರು ಫ್ಯಾನ್ ಆಗೋದೇ ತಪ್ಪಾ? ಸೊ ಯಾರೂ ಲೈಫಲ್ಲಿ ಕೆಟ್ಟದೇ ಮಾಡಿರಲ್ವ, ಅಥವಾ ಕೆಟ್ಟದಂದರೆ ನನಗಿವಾಗ ಕ್ವೆಶನ್ ಹಾಕ್ತಾರೆ, ಸಾಯಿಸೋವಷ್ಟು ಕೆಟ್ಟದ ಅಂತ ಹಾಕ್ತಾರೆ. ಬಟ್ ನಾನು ಹೇಳೋದು ನಾವು ಇಷ್ಟಪಟ್ಬಿಟ್ಟಿದ್ದೀವಿ ಸ್ಟಾರ್ಟಿಂಗಿಂದನೂ ಇಷ್ಟ. ಇವಾಗ ಸಡನ್ನಾಗಿ ಆ ಒಂದು ವ್ಯಕ್ತಿನ ಹೇಟ್ ಮಾಡು ಅಂದರೆ ಆಗಲ್ಲ. ಅದು ಇವಾಗ ತಪ್ಪು ಅಂತಲೂ ಇನ್ನೂ ಪ್ರೂವ್ ಆಗಿಲ್ಲ. ಸೊ ಪ್ರೂವ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ತುಂಬ ಇಷ್ಟಪಡೋ ವ್ಯಕ್ತಿನ ನಾವು ಯಾವತ್ತೂ ಹೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಹೇಗೆ ಹೇಟ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಸೀಸನಲ್ಲಿ ಮಧು ಭೈರಪ್ಪ ಅವರು ಕಾಣಿಸ್ಕೊಳ್ತಾರೆ ಬಿಗ್ ಬಾಸಲ್ಲಿ ಅಂತ ಒಂದು ಸುದ್ದಿ ಇದೆ. ತುಂಬ ಜನ ಇದನ್ನೇ ಹಾಕಿದ್ದಾರೆ, ಅಂದರೆ ಬಿಗ್ ಬಾಸ್ 13ಗೆ ಅಂತ. ನೋ, ಯಾಕೆ ಹೋಗಲ್ಲ ಬಿಗ್ ಬಾಸ್ಗೆ ಮಧು ಭೈರಪ್ಪ ಅವ್ರು? ಯಾಕೆ ಹೋಗಲ್ಲ? ಹೋಗಲ್ಲ ಅಂದರೆ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಟ್. ಅಂದರೆ ಆ ಸಿಚುವೇಶನಿಗೆ ಏನು ಡಿಸಿಷನ್ಸ್ ಬರುತ್ತೋ ಗೊತ್ತಿಲ್ಲ. ಬಟ್ ಕನ್ಫರ್ಮಾಗಿ ಎಸ್ಸು ಅಲ್ಲ, ಕನ್ಫರ್ಮಾಗಿ ನೋ ಅಲ್ಲ. ಸೊ ಯಾಕೆ ನ್ಯೂಟ್ರಲ್? ಅಂದರೆ ಬಿಗ್ ಬಾಸ್ ಅಂದ್ರೇ ಹಾಗೆ ಅಲ್ವಾ, ಯು ಶುಡ್ ಬಿ ರೆಡಿ. ಅಂದರೆ ಅಲ್ಲಿ ಹೋಗಬೇಕಂದ್ರೆ ನೀವು ಫಿಸಿಕಲಾಗೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಯು ಹ್ಯಾವ್ ಟು ಪ್ರಿಪೇರ್. ಎಮೋಷನ್ಸಿಂದ ತುಂಬ ಎಮೋಷ್ನಲ್ ಪರ್ಸನ್ ಆಗಿರಿ, ಫ್ಯಾಮಿಲಿಯಿಂದ ಬಿಟ್ಟಿರೋದಕ್ಕೂ ರೆಡಿ ಇರಬೇಕು. ಸೊ 3 ತಿಂಗಳು ನೀವು ಎಲ್ಲನೂ ಬಿಟ್ಟು, ಆಮೇಲೆ ನಾನು ಎಕ್ಸ್ಪೆಷಲಿ ಮೊಬೈಲಿಗೆ ತುಂಬ ಕನೆಕ್ಟೆಡ್. ನಾನು ಒಂದು ಮನುಷ್ಯನಿಗೆ ತುಂಬ ಕನೆಕ್ಟ್ ಆಗ್ತೀನಲ್ಲ, ನಾನು ಏನೇ ಬೇಜಾರಾದರೂ ನಾನು ಮೊಬೈಲ್ ನೋಡ್ತೀನಿ, ಖುಷಿಯಾದರೂ ಆ ಥರ. ಫಸ್ಟ್ ಆಫ್ ಆಲ್ ಮೊಬೈಲ್ ಬಿಟ್ಟಿರಬೇಕು ನಾನು. ಸೊ ಹಂಗಾಗಿ ಅಂದರೆ ಎಲ್ಲನೂ ಯೋಚನೆ ಮಾಡಬೇಕಾಗತ್ತೆ ಹೇಗೆ ಅಲ್ಲಿ ಕಳಿಯೋದು ಅಂತ. ಸೊ ಹಂಗಾಗಿ ಯೋಚನೆ ಮಾಡಬೇಕಾಗತ್ತೆ.